ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಭವಿಷ್ಯವಾಣಿಗಳು ಎಂಬುದು ಕೇವಲ ಒಂದು ವಿಚಾರಕ್ಕೆ ಸಂಬಂಧಿಸಿಲ್ಲ. ಯಾಕಂದರೆ ಪ್ರಪಂಚದ ಪಂಚಭೂತಗಳ ವಿಷಯಗಳನ್ನು ಇದು ಒಳಗೊಂಡಿರುತ್ತೆ. ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಛಾಯೆ ಆವರಿಸಿದ್ದು, ಈಗಾಗಲೇ ಕೋಡಿಮಠದ ಶ್ರೀಗಳು ಉತ್ತರ ಭಾಗದಲ್ಲಿ ಅಶಾಂತಿ ಹೆಚ್ಚಲಿದೆ ಎನ್ನುವ ಭವಿಷ್ಯಗಳನ್ನು ಕೂಡ ನುಡಿದಿದ್ದಾರೆ. ಇದರ ಜೊತೆಗೆ 114 ವರ್ಷಗಳ ಹಿಂದೆಯೇ ಬಲ್ಗೇರಿಯಾದ ಮಹಿಳೆ ಬಾಬಾ ವಂಗ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಹಾಗಾದರೆ ಯಾರೀ ಬಾಬಾ ವಂಗ, ಯಾವೆಲ್ಲ ಭವಿಷ್ಯಗಳನ್ನು ನುಡಿದಿದ್ದಾರೆ ಗೊತ್ತಾ? ಇದೇ ಇವತ್ತಿನ ವಿಶೇಷ. ಪಾಕಿಸ್ತಾನ ಸರ್ವನಾಶ ನಿಜವಾಗುತ್ತಾ? ಬಾಬಾ ವಂಗ ಭವಿಷ್ಯ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಜಾತಕ ಭವಿಷ್ಯವನ್ನು ನಂಬುವರು ಬಲ್ಗೇರಿಯಾದ ಬಾಬಾ ವಂಗ ಅವರ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಳ್ತಾರೆ. ಯಾಕಂದರೆ ಜಗತ್ತನ್ನೇ ನೋಡದ ಬಾಬಾ ವಂಗ ಜಗತ್ತಿನಲ್ಲಿ ಮುಂದೆ ನಡೆಯುವಂತಹ ಅನಾಹುತಗಳನ್ನು ಯಥಾವತ್ತಾಗಿ ಭವಿಷ್ಯ ಹೇಳುವಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಹಾಗೂ ಕೆಲವರು ನಂಬ್ತಾರೆ, ಇನ್ನು ಕೆಲವರು ನಂಬಲ್ಲ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಈಗ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ಜಗತ್ತಿನ ಹಲವು ಭವಿಷ್ಯಗಳನ್ನು ಕರಾರುವಕ್ಕಾಗಿ ಈ ಹಿಂದೆಯೇ ಹೇಳಿರುವಂತಹ ಇದೇ ಬಾಬಾ ವಂಗ ಮುಂಬೈ ಉಗ್ರರ ದಾಳಿ ಮತ್ತು ಕೋವಿಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ತಮ್ಮದೇ ಧಾಟಿಯಲ್ಲಿ ಭವಿಷ್ಯವನ್ನು ಕೂಡ ನುಡಿದಿದ್ದರು. ಹಾಗೂ ಇದೇ ವರ್ಷದಲ್ಲಿ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ದೊಡ್ಡ ಯುದ್ಧವಾಗುತ್ತದೆ ಮತ್ತು ಇದು ಸಾಕಷ್ಟು ಜನರ ಸಾವಿಗೆ ಕಾರಣವಾಗುತ್ತದೆ ಅಂತ ಇದೇ ಬಾಬಾ ವಂಗ ಈಗಾಗಲೇ ಹೇಳಿದ್ದಾರೆ. ಇನ್ನು ವಿಶ್ವದೆಲ್ಲೆಡೆ ಆರ್ಥಿಕ ಸಮಸ್ಯೆ ಮತ್ತು ಭೂಕಂಪ ಸಂಭವಿಸುವ ಎಚ್ಚರಿಕೆಯನ್ನು ಕೂಡ ಇದೇ ಬಾಬಾ ವಂಗ ನೀಡಿದ್ದಾರೆ. 2025ರಲ್ಲಿ ವಿಶ್ವವು ಹಲವು ಸಮಸ್ಯೆಗಳಿಗೆ ಸಾಕ್ಷಿಯಾಗಬೇಕಾದೀತು. ಆರ್ಥಿಕ ಸಮಸ್ಯೆ, ಯುದ್ಧ ಮತ್ತು ಭೂಕಂಪದ ಭೀತಿಯನ್ನು ಜಗತ್ತು ಎದುರಿಸಬಹುದು ಅಂತ ಇದೇ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದರು. ದೇಶ ವಿದೇಶಗಳ ನಡುವೆ ವೈಮನಸ್ಸು ಹೆಚ್ಚಾಗಲಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಭವಿಷ್ಯವಾಣಿಗಳನ್ನು ಕೂಡ ತಮ್ಮದೇ ಆದ ದಾರಿಯಲ್ಲಿ ಹೇಳಿದ್ದಾರೆ. ಆದರೆ ಇಂಥದ್ದೇ ದೇಶಗಳ ನಡುವೆ ಸಮಸ್ಯೆ ಉದ್ಭವಿಸಲಿದೆ ಎಂದು ಒತ್ತು ನೀಡಿ ಬಾಬಾ ವಂಗ ಹೇಳಿದ ಬಗ್ಗೆ ಮಾತ್ರ ಎಲ್ಲಿ ಕೂಡ ವರದಿಯಾಗಿಲ್ಲ, ಉಲ್ಲೇಖವೂ ಕೂಡ ಆಗಿಲ್ಲ. ಆದರೆ ಈಗ ನಡೀತಾ ಇರುವಂತಹ ಪಹಲ್ಗಾಮ್ನಂತಹ ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಬಹುಶಃ ಆ ಭವಿಷ್ಯ ಇದೆ ಅಂತ ಇಲ್ಲಿ ಹೋಲಿಕೆಯಾಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಬಾಬಾ ವಂಗ ಈ ಹಿಂದೆಯೂ ಕೂಡ ಕೆಲವೊಂದಿಷ್ಟು ಸುದ್ದಿಗಳನ್ನು ಹೇಳಿದರು. ಕೆಲ ಸುದ್ದಿಯಾಗಿರುವಂತಹ ಭವಿಷ್ಯವಾಣಿಗಳನ್ನು ಕೂಡ ನುಡಿದಿದ್ದರು. ಅವುಗಳು ಯಾವುವು ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. 2025 ಆರ್ಥಿಕ ಬಿಕ್ಕಟ್ಟು, ಭೂಕಂಪ, ಯುದ್ಧದ ಭೀತಿ, ದೇಶಗಳ ನಡುವೆ ವೈಮನಸ್ಸು ಉಂಟಾಗುತ್ತೆ ಅಂತ ಹೇಳಿದರು. 2028ರಲ್ಲಿ ಶುಕ್ರ ಗ್ರಹದಲ್ಲಿ ಮನುಷ್ಯನ ಪ್ರವೇಶ ಅಥವಾ ಮಾನವರು ಪ್ರವೇಶ ಮಾಡುವ ಸಾಧ್ಯತೆ ಇದೆಯಾ ಅಂತ ಹೇಳಿದ್ದಾರೆ. 2033 ವಿಶ್ವದ ವಿವಿಧೆಡೆ ಮಂಜುಗಡ್ಡೆ ಕರಗಿ ಎಲ್ಲವೂ ಕೂಡ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಕೆಯಾಗುತ್ತೆ ಅಂತ ಹೇಳಿದ್ದಾರೆ. 2026ರಲ್ಲಿ ವಿಶ್ವದಾದ್ಯಂತ ಕಮ್ಯುನಿಸ್ಟರ ಪ್ರಭಾವ ಪ್ರಬಲಗೊಳ್ಳಲಿದೆ ಅಂತ ಹೇಳಿದ್ದಾರೆ. 2170ನೇ ಇಸವಿಯಲ್ಲಿ ಜಗತ್ತಿನಲ್ಲಿ ಭೀಕರ ಕ್ಷಾಮ ಎದುರಾಗುವ ಸಾಧ್ಯತೆ ಇದೆಯಂತೆ. ಇನ್ನು 2079ರಲ್ಲಿ ಪ್ರಳಯ, ಜಗತ್ತಿನ ಅಂತ್ಯವಾಗಲಿದೆ ಅಂತ ಭಯಾನಕ ಭವಿಷ್ಯಗಳನ್ನು ನುಡಿದಿದ್ದಾರೆ ಬಾಬಾ ವಂಗ. ವೀಕ್ಷಕರೇ, ಇಲ್ಲಿ ಹೇಳಲಾಗಿರುವಂತಹ ಪ್ರತಿಯೊಂದು ಭವಿಷ್ಯವಾಣಿಗಳನ್ನು ನೀವು ಅದೆಷ್ಟರ ಮಟ್ಟಿಗೆ ನಂಬ್ತಿರೋ ಬಿಡ್ತಿರೋ ಅದು ನಿಮ್ಮ ವಿವೇಚನೆಗೆ ಅಥವಾ ನಿಮ್ಮ ಆಲೋಚನೆಗೆ ಬಿಡ್ತೀವಿ. ಆದರೆ ಬಲ್ಗೇರಿಯಾದ ಬಾಬಾ ವಂಗ ಮಾತ್ರ ಮುಂದೆ ನಡೆಯುವಂತಹ ಅನಾಹುತಗಳನ್ನು ಹೇಳಿ ತೀರಿ ಹೋಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನೀತಿಯಿಂದಾಗಿ ಜಗತ್ತು ಆರ್ಥಿಕ ಬಿಕ್ಕಟ್ಟಿನತ್ತ ಸಾಗುವ ಲಕ್ಷಣವನ್ನು ತೋರುತ್ತಿವೆ ಅಂತ ಹೇಳಿದರು. ಇನ್ನು ಮ್ಯಾನ್ಮಾರ್ ಮತ್ತು ಟೋಂಗಾದಲ್ಲಿ ಸಂಭವಿಸಿದಂತಹ ಭೂಕಂಪಗಳು ವಾಂಗ ಭವಿಷ್ಯದ ಸತ್ಯಾಸತ್ಯತೆಯನ್ನು ಹೊರಗೆ ಹಚ್ಚಿದೆ. ಜೊತೆಗೆ ಈಗಿನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟನ್ನು ತಾಳೆ ಹಾಕಲಾಗ್ತಾ ಇದ್ದು, ಬಾಬಾ ವಂಗ ನುಡಿದಿರುವಂತಹ ಭವಿಷ್ಯವಾಣಿ ಬಹಳಷ್ಟು ಆ ಭವಿಷ್ಯವಾಣಿಗೂ ಮತ್ತು ಈ ಘಟನೆಗೂ ಇಲ್ಲಿ ನಿಕಟವಾದಂತಹ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, 114 ವರ್ಷಗಳ ಹಿಂದೆಯೇ ಅಂದರೆ 1911ರಲ್ಲಿ ಬಲ್ಗೇರಿಯಾದಲ್ಲಿ ಜನಿಸಿದಂತಹ ಬಾಬಾ ವಂಗ ತನ್ನ 12ನೇ ವಯಸ್ಸಿನಲ್ಲಿ ಭಾರೀ ಬಿರುಗಾಳಿಯ ಎಫೆಕ್ಟ್ನಿಂದಾಗಿ ತನ್ನ ಕಣ್ಣನ್ನು ಕಳೆದುಕೊಂಡರು ಅಂತ ಹೇಳಲಾಗ್ತಾ ಇದೆ. ಇನ್ನು ಆ ವೇಳೆ ಬಾಬಾ ವಂಗ ಅವರಿಗೆ ಭವಿಷ್ಯವನ್ನು ನುಡಿಯುವಂತಹ ಆ ದೈವಶಕ್ತಿ ಲಭಿಸಿತು ಅಂತ ಹೇಳಲಾಗ್ತಾ ಇದೆ. ನೀವು ಕೇಳಬಹುದು, ಏನಂತ, ಬಾಬಾ ವಂಗ ಹೇಳಿದ ಎಲ್ಲ ಭವಿಷ್ಯಗಳು ನಿಜ ಆಗಿದ್ದಾವ ಅಂತ.
ಇಲ್ಲ. ಒಂದು ವೇಳೆ ಹಾಗೆ ಆಗಿದ್ರೆ ಎಷ್ಟೊತ್ತಿಗಾಗಲೇ ಬೇರೆಯೇ ಆಗ್ತಾ ಇತ್ತು ಜಗತ್ತಿನಲ್ಲಿ. ಆದರೆ ಬಾಬಾ ವಂಗ ಹೇಳಿದಂತಹ ಭವಿಷ್ಯವಾಣಿಗಳಲ್ಲಿ 15% ಭವಿಷ್ಯವಾಣಿಗಳು ಕೂಡ ಸುಳ್ಳಾಗಿರುವಂತಹ ಉದಾಹರಣೆಗಳು ಕೂಡ ಇವೆ. 2028ರಲ್ಲಿ ಮನುಷ್ಯರು ಶುಕ್ರ ಗ್ರಹಕ್ಕೆ ಪ್ರವೇಶ ಮಾಡ್ತಾರೆ ಮತ್ತು 2033ರಲ್ಲಿ ವಿಶ್ವದ ವಿವಿಧೆಡೆ ಮಂಜುಗಡ್ಡೆಗಳ ಕರಗಿ ಸಮುದ್ರದ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಅಂತ ಇದೇ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದರು. 2075ರ ಆಸುಪಾಸಿನಲ್ಲಿ ಕಮ್ಯುನಿಸಂ ವಿಶ್ವದಾದ್ಯಂತ ತನ್ನ ಪ್ರಬಲವನ್ನು ಹೆಚ್ಚಿಸಿಕೊಳ್ಳಲಿದೆ ಎನ್ನುವಂತಹ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಇನ್ನು 3005ರಲ್ಲಿ ಭೂಮಿ ಮತ್ತು ಮಂಗಳ ಗ್ರಹಗಳ ನಡುವೆ ಯುದ್ಧ ನಡೆಯುತ್ತಂತೆ. 5079ರಲ್ಲಿ ಅಂದರೆ 5079ನೇ ಇಸ್ವಿಯಲ್ಲಿ ಜಗತ್ತು ಪ್ರಳಯವಾಗುತ್ತದೆ ಅಂತ ಇದೇ ಬಲ್ಗೇರಿಯಾದ ಬಾಬಾ ವಂಗ ಭಯಾನಕವಾದಂತಹ ಭವಿಷ್ಯವನ್ನು ನುಡಿದಿದ್ದಾರೆ. ಇದರ ಜೊತೆಗೆ ಮುಂಬೈನಲ್ಲಿ ಭಯೋತ್ಪಾದಕರ ದಾಳಿ ಮತ್ತು ಕೋವಿಡ್ ಕಾಯಿಲೆಯ ಬಗ್ಗೆ ವಂಗ ಆಗಲೇ ಎಚ್ಚರಿಸಿದ್ರಂತೆ. ಇನ್ನು ಬಾಬಾ ವಂಗ ಅವರ ಭವಿಷ್ಯಕ್ಕೆ ಇದಕ್ಕೆ ಹೆಚ್ಚಿನ ತೂಕ ಬಂದಿರುವುದು ಅಂತ ಕೂಡ ಹೇಳಲಾಗ್ತಾ ಇದೆ. 1997ರಲ್ಲಿ ರಾಜ್ಕುಮಾರಿ ಡಯಾನಾ ಸಾವಿನ ಬಗ್ಗೆಯೂ ಕೂಡ ಇದೇ ಬಾಬಾ ವಂಗ ಭವಿಷ್ಯವನ್ನು ನುಡಿದಿದ್ದರು. ಚೀನಾ ದೇಶವು ವಿಶ್ವದ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ಕೂಡ ಹೇಳಿದ್ದಾರೆ. 1996ರಲ್ಲಿ ಅಂದರೆ ತಮ್ಮ 84ನೇ ಅಂದರೆ ಬಾಬಾ ವಂಗ ಅವರ 84ನೇ ವಯಸ್ಸಿನಲ್ಲಿ ಇವರು ಇಹಲೋಕವನ್ನು ತ್ಯಜಿಸ್ತಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ ಬಾಬಾ ವಂಗ ಅವರ ಅಸ್ಪಷ್ಟವಾದ ಬರಹವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಂಡು ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಬಾಬಾ ವಂಗ ಅವರ ಭವಿಷ್ಯವನ್ನು ಇದು ಕಟ್ಟುಕತೆ ಅಂತ ಹೇಳಿದರೆ, ಇನ್ನಷ್ಟು ಜನರು ಇವರ ಭವಿಷ್ಯದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ಬಾಬಾ ವಂಗ ಎಂಬುದೇ ಒಂದು ಕಟ್ಟುಕತೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಕಟ್ಟುಕತೆ ಆದರೆ ಬಾಬಾ ವಂಗ 114 ವರ್ಷಗಳ ಹಿಂದೆ ಹೇಳಿದಂತಹ ಮಾತುಗಳಿಗೆ ಒಂದೊಂದು ಅನಾಹುತಗಳು ಸಾಕ್ಷಿಯಾಗುತ್ತಾ ಹೊರಟಿವೆ ಅಂತ ಕೆಲವರು ಬಲವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ವೀಕ್ಷಕರೇ, ಬಾಬಾ ವಂಗ ಭವಿಷ್ಯದಂತೆ ನಿಜಕ್ಕೂ ಪಾಕಿಸ್ತಾನ ಸರ್ವನಾಶವಾಗುತ್ತಾ? ಕಾದಷ್ಟೇ ನೋಡಬೇಕಾಗತ್ತೆ. ಎಸದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.